ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರಮ್ ಟೆರೆಸ್. ನಿಮ್ಮ ಮನೆ ಟೆರೆಸ್ ಅಲ್ಲ, ಈ ಜಾಗದ ಹೆಸರು. ಇವತ್ತು ನಂದು ಟ್ರಾವೆಲ್ ಡೇ. ಅಂದರೆ ನಾನು ಫೈನಲಿ ಇವತ್ತು ಒಂದು ವಾರದ ನಂತರ ಮನೆಗೆ ಹೋಗ್ತಾ ಇದ್ದೇನೆ. ಬಟ್ ನಿಮಗೆಲ್ಲ ನಾನು ಎಲ್ಲಿರೋದು, ಹೋಟೆಲ್ ಹೇಗೆ ಉಂಟು ಅಥವಾ ನನ್ನ ರೂಮ್ ಹೇಗೆ ಉಂಟು ಅಂತ ತೋರಿಸಲಿಲ್ಲ ಅಲ್ಲ. ನಾನು ಎಣಿಸಿದೆ ಈಗ ಹೋಗೋ ಮುಂಚೆ ಅದನ್ನೊಂದು ತೋರಿಸಿ ಹೋಗುವ ಅಂತ. ನಾನೀಗ ಕರೆಂಟ್ಲಿ ಹೋಟೆಲಿದ್ದು ಹೊರಗಿದ್ದೇನೆ. ಇಲ್ಲಿ ಒಳಗೆ ಹೋಗ್ತಾ ಎಂತೆಲ್ಲ ಉಂಟು ನಾನು ತೋರಿಸ್ತೇನೆ. ಆ್ಯಕ್ಚುಲಿ ಬೇರೆ ಅಂತ ಡಿಫ್ರೆಂಟ್ ಅಂತ ನನಗೆ ಅನಿಸೋದಿಲ್ಲ. ಇಂಡಿಯಾದಲ್ಲಿ ಹೇಗುಂಟು ಅದೇ ಥರ ಇಲ್ಲಿ ಸಹ. ಬಟ್ ನಮಗೆ ಸಹ ಒಂದು ಕ್ಯೂರಿಯಾಸಿಟಿ ಇರ್ತದಲ್ಲ, ಅಲ್ಲಿ ಹೋಟೆಲ್ ಹೇಗಿರ್ತದೆ ಅಂತ. ಇದೊಂದು ಸಣ್ಣ ಹಳ್ಳಿ ಆಗಿದ್ದರಿಂದ ಇಲ್ಲಿ ಹೇಗುಂಟು ಅಂತ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ಹೋಗುವ. ಈ ಹೋಟೆಲ್ ಆ್ಯಕ್ಚುಲಿ ನನ್ನ ಕಂಪನಿಯವರು ಬುಕ್ ಮಾಡಿ ಇಟ್ಟಿದ್ರು. ಮತ್ತು ಇಲ್ಲಿ ಸ್ಟೇಗೆ ಅರೌಂಡ್ 40,000 to 42,000 ರೂಪಾಯಿ ಆಗ್ತದೆ ಇಂಡಿಯನ್ ರುಪೀಸಲ್ಲಿ. ದ್ಯಾಟ್ಸ್ ಮೀ ಯು ಗೈಸ್. ಮತ್ತು ಇಲ್ಲಿಂದ ಹೋದರೆ ಉಂಟಲ್ಲ, ಫಸ್ಟ್ ಸಿಕ್ಕುದು ನಮಗೆ ರೆಸ್ಟಿಂಗ್ ಏರಿಯಾ. ಇಲ್ಲಿ ಒಂದು ಟಿ ವಿ ಇಟ್ಟಿದ್ದಾರೆ. ಈಗ ಪ್ರೆಸೆಂಟ್ಲಿ ಯಾವ ಹೈವೇಲಿ ಎಂತ ಆಗ್ತಾ ಉಂಟಂತ. ಇದು ರೆಸ್ಟಿಂಗ್ ಏರಿಯಾ. ಮತ್ತು ಇಲ್ಲಿ ಬ್ಯಾಗ್ ಎಲ್ಲ ತಗೊಂಡೋಗ್ಲಿಕ್ಕೆ ಇದೊಂದು ಟ್ರಾಲಿ ಇಟ್ಟಿದ್ದಾರೆ. ಆಮೇಲೆ ಇದುಂಟಲ್ಲ, ಇದು ಫ್ರಂಟಿದು ರಿಸೆಪ್ಷನ್. ಮತ್ತು ನನಗೆ ಇನ್ನೊಂದು ಇಂಥ ಒಳ್ಳೆಯ ವಿಷಯ ಅಂತ ಹೇಳಿದರೆ, ನನಗೆ ರೆಸ್ಟೋರೆಂಟ್ ಅಟ್ಯಾಚ್ ಆಗಿ ಸಿಕ್ಕಿತ್ತು. ಇಲ್ಲಿ ಎಂತ ಉಂಟಲ್ಲ, ಇದು ಡೆನಿಸ್ ಬ್ರೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್. ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ ಅಲ್ಲ, ಲಂಚ್ ಬ್ರೇಕ್ಫಾಸ್ಟ್ ಡಿನ್ನರ್. ಇಲ್ಲಿ ನನಗೆ ಡೈರೆಕ್ಟ್ ನಡ್ಕೊಂಡೇ ಬರ್ಬೋದು, ನಾನು ಮನೇಲಿ ಹಾಕಿದ ಅಂಗಿಯಲ್ಲೇ. ಅದು ಒಳ್ಳೆಯದು. ಮತ್ತು ಇಲ್ಲಿಗ ರೂಮಿಗೆ ಹೋಗ್ತಾ ಇದ್ದಾಗೆ ಇಲ್ಲಿಗ ಕಾಫಿ ಎಲ್ಲ ಇಟ್ಟಿದ್ದಾರೆ, ಮತ್ತು ಟೀ ಸಹ. ಬೆಳಿಗ್ಗೆ ಇಲ್ಲಿ ಯೂಶ್ವಲಿ ಜನರಂತಂದರೆ ಹೋಗುವಾಗ ಕಾಫಿ ಇಟ್ಕೊಂಡು ಹೋಗ್ತಾರೆ. ಯಾರಿಗೆಂತ ಬೇಕು ತಗೊಂಡು ಹೋಗಲಿಕ್ಕೆ. ಮತ್ತು ಡಿಫ್ರೆಂಟ್ ವೆರೈಟಿ ಆಫ್ ಟೀಸ್ ಉಂಟು. ತುಂಬ ಲೌಡ್ ವಾಯ್ಸ್, ನಿಮ್ಗೆ ಕೇಳ್ತದೆ ಇಲ್ಲೋ ನಂಗೆ ಗೊತ್ತಿಲ್ಲ. ಆಮೇಲೆ ಇದುಂಟಲ್ಲ, ಇದು ಐಸ್ ಡಿಸ್ಪ್ಯಾಚರ್. ಅದೇ ನನಗೆ ಆ್ಯಕ್ಚುಲಿ ಕೋಲ್ಡ್ ಆಗ್ತದೆ, ಅದಕ್ಕೆ ನಾನು ಐಸ್ ತಗೊಳ್ಳಿಲ್ಲ. ನಾನು ನಾರ್ಮಲ್ ನೀರೇ ಕುಡಿಯೋದು. ಮತ್ತು ಇಲ್ಲಿ ಕೆಳಗೆ ಹೋಗ್ತಾ ಇದ್ದೇನೆ. ಮತ್ತು ಇದು ಇವರದ್ದು ವಾಷಿಂಗ್ ಏರಿಯಾ. ಅಲ್ಲಿ ನೋಡಿ, ಬಟ್ಟೆ ಒಗಿತಾ ಉಂಟದು, ಬೆಳ್ಳಗಾಗಿ ಹೊರಗೆ ಬರ್ತದೆ. ಮತ್ತು ಇನ್ನೊಂದು ಎಂತ ಹೇಳಿದರೆ, ಇದೇ ಹೋಟೆಲಲ್ಲಿ ನನಗೆ ಪೂಲ್ ಸಹ ಸಿಕ್ತು. ಪೂಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಒಂದು ಗ್ಲಿಂಪ್ಸ್ ನೋಡ್ಬೋದು ನೀವು ಪೂಲಿದು. ಬಟ್ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು ಸಹ. ಪೂಲ್ ಅವರ್ಸ್ ಹಾಕಿದ್ದಾರೆ 10 to ಫಿಶ್. ಇಲ್ಲಿ ನೋಡಿ, ಪೂಲ್ ಅವರ್ಸ್ ಹಾಕಿದ್ದಾರೆ 10 AM to 10 PM. ಬಟ್ ನಾನೀಗ ಚೆಕ್ಔಟ್ ಮಾಡ್ತಿರೋದ್ರಿಂದ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೋಡಿ, ಪೂಲ್ ಹೀಗೆ ಕಾಣ್ತದೆ. ನಾನು ಆ್ಯಕ್ಚುಲಿ ಅದಕ್ಕೆ ಡ್ರೆಸ್ ಸಹ ತಂದಿದ್ದೆ, ಆದರೆ ನನಗೆ ಟೈಮೇ ಇರಲಿಲ್ಲ ಪೂಲಲ್ಲಿ ಹೋಗಿ ಕೂತ್ಕೊಂಡು ರೆಸ್ಟ್ ಮಾಡೋ ಹಾಗೆ. ಅದಕ್ಕೆ ನಾನು ಹೋಗಲಿಕ್ಕೆ ಆಗಲಿಲ್ಲ. ನನಗೆ ಮಿಸ್ ಮಾಡ್ತಾ ಇದ್ದೇನೆ ಈಗ. ನನಗೊಂದು ಒಳ್ಳೆಯ ಆಪರ್ಚುನಿಟಿ ಇತ್ತು ಹೋಗಿ ಪೂಲಲ್ಲಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಇದೀಗ ಎದುರಿಂದ ಇದು ಕೂತ್ಕೊಳ್ಳಿಕ್ಕೆ ಮತ್ತು ಟವಲೆಲ್ಲ ಇಟ್ಟಿದ್ದಾರೆ. ಮತ್ತು ಇದು ಪೂಲ್. ಇದಾಯಿತು ಪೂಲ್. ನಂದು ನಿನ್ನೆ ಆದರೂ ಬರಬೇಕಿತ್ತು. ನನಗೆ ಮನೆಗೆ ಬರುವಾಗಲೇ ಲೇಟ್ ಆಗ್ತದೆ, ಯಾಕಂದರೆ 2 hours ಎಲ್ಲ ಟ್ರಾವೆಲ್ ಇರ್ತದಲ್ಲ. ಬರುವಾಗಲೇ 9 ಗಂಟೆ ಆಗ್ತದೆ. ಮತ್ತು ಊಟ ಎಲ್ಲ ಮಾಡುವಾಗ 10 ಕ್ರಾಸ್ ಆಗ್ತದೆ ದಿನ ಸಹ. ಅದಕ್ಕೆ ಆಗಲಿಲ್ಲ. ಇರಲಿ, ಮೇ ಬಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಹೋಟೆಲಲ್ಲಿ. ಇಲ್ಲಿ ಇಟ್ಟಿದ್ದಾರೆ ಪಾಪ್ ಮಷೀನ್. ಮತ್ತು ಫಿಟ್ನೆಸ್ ಸೆಂಟರಿಗೆ ಮೇಲೆ ಹೋಗ್ಬೇಕಂತ. ಬನ್ನಿ, ಅಟ್ಲೀಸ್ಟ್ ಫಿಟ್ನೆಸ್ ಸೆಂಟರಿಗಾದರೂ ಹೋಗ್ಲಿಕ್ಕೆ ಆಗ್ತದೆ ನೋಡುವ. ಈಗ ಬೆಳಿಗ್ಗೆ ಆದ್ದರಿಂದ ಹೋಗಬಹುದೇನೋ.
ಸೊ ಇದು ಮಷೀನ್ ಡಿಸ್ಪೆನ್ಸರ್. ಇದರಲ್ಲಿ ತಿಂಡಿ ಬರ್ತದೆ, ಆ ಕೋಡ್ ಹಾಕಿದ್ರೆ ಆಯಿತು. ಇಲ್ಲಿಗೆ ನೋಡಿ A0, A2, A4, A6 ಎಲ್ಲ ಉಂಟಲ್ಲ, ಇಲ್ಲಿಗ ಅದೇ ನಂಬರ್ ಹಾಕಿದರೆ ಆಯಿತು, A6 ಇದು ಹಾಕಿದರೆ ರಫಲ್ಸ್ ಬೀಳ್ತದೆ, ರಫಲ್ಸ್. ಸೊ ಅದು ಹಾಗೆ ಯೂಸ್ ಮಾಡಲಿಕ್ಕೆ. ಮತ್ತು ಇಲ್ಲಿಗಡಿ ಕಾರ್ಡಿದು ಆಪ್ಷನ್ಸ್ ಉಂಟು. ಮತ್ತು ಅದನ್ನು ಬಿಟ್ಟರೆ ಇದು ಪಾಪ್ ಡಿಸ್ಪೆನ್ಸರ್ ಅಂತ. ಸೊ ನಮಗೆ ಯಾವುದು ನೀರು ಬೇಕಲ್ಲ ಅದನ್ನು ಒತ್ತಿ ಹಾಕಿದ್ರೆ ಆಯಿತು. ಇಲ್ಲಿಗ ಕಾಯಿನ್ ಹಾಕಲಿಕ್ಕೆ, ಇಲ್ಲಿದ್ರೆ ಹೀಗೆ ಪೇ ಮಾಡಲಿಕ್ಕೆ. ಮತ್ತು ಇದರಲ್ಲಿ ಯಾವ್ದು ಬೇಕು, ಇದೊಂಥರ ಬಟನ್ ಆಯಿತಾ, ಇದನ್ನು ಹೀಗೆ ಪ್ರೆಸ್ ಮಾಡಿದರೆ ಆಯಿತು. ಸೊ ಇದು ನೀರಿದು, ಇದು ಪೆಪ್ಸಿ ಮತ್ತು 7up ಎಲ್ಲ ಉಂಟು. ಸೊ ಅದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಬರ್ತದೆ, ಇಲ್ಲಿ ಕೆಳಗೆ. ಸೊ ಇದಾಯಿತು ನಮ್ಮ ಪಾಪ್ ಮಷೀನ್. ನೆಕ್ಸ್ಟ್ ರೂಮಿಗೆ ಹೋಗುವ. ಇಲ್ಲಿಗ ನಾನು ಹೋಗ್ತಾ ಇದ್ದೇನೆ ರೂಮಿಗೆ ಮೇಲೆ. ಖಾಲಿ ಒಂದೇ ಫ್ಲೋರ್ ಇರೋದು, ತುಂಬ ಸಣ್ಣ ಹಳ್ಳಿ ಅಲ್ವಾ ನಾನು ಹೇಳಿದಾಗೆ. ಸೊ ಅದಕ್ಕೆ ಇಲ್ಲಿ ಹೆಚ್ಚು ಫ್ಲೋರ್ಸೇ ಇಲ್ಲ. ಈ ಫ್ಲೋರೇ ಎಂಡ್ ನೋಡಿ. ಇಲ್ಲಿ ಪೂಲಿ ಕೆಳಗೆ, ಲಾಬಿ ಆಚೆಗೆ, ಮತ್ತು ಬಿಸ್ನೆಸ್ ಸೆಂಟರ್, ಫಿಟ್ನೆಸ್ ಸೆಂಟರ್, ಮತ್ತು ಇದೆಲ್ಲ ರೂಮ್. ಫಸ್ಟ್ ಫಿಟ್ನೆಸ್ ಸೆಂಟರಿಗೆ ಹೋಗುವ, ಮತ್ತೆ ನನ್ನ ರೂಮಿಗೆ ಹೋಗುವ. ಓಕೆನಾ? ಬನ್ನಿ. ನಿಮಗೆ ಸಹ ನಂತರ ಹೆದರಿಕೆ ಆಗ್ತಂಟ. ನಾನು ಆ್ಯಕ್ಚುಲಿ ನಿನ್ನೆ ರಾತ್ರಿ ಮಾಡಬೇಕು ಹೇಳಿದ್ದೆ ವಿಡಿಯೋ, ಆದರೆ ವಿಷಯ ಅಂತ ಹೇಳಿದರೆ ನನಗೆ ರಾತ್ರಿ ಒಬ್ಬಳೆ ಹೀಗೆ ನಡಿಲಿಕ್ಕೆ ಹೆದರಿಕೆ ಆಯ್ತು ನನಗೆ. ಅದಕ್ಕೆ ಬೇಡಪ್ಪ, ಪರವಾಗಿಲ್ಲ, ಬೆಳಿಗ್ಗೆ ಮಾಡುವ ಹೇಳಿ ಈಗ ಬೆಳಿಗ್ಗೆ ಮಾಡ್ತಾಯಿದ್ದೇನೆ. ಮತ್ತು ಈಗ ಫಿಟ್ನೆಸ್ ಸೆಂಟರಿಗೆ ಹೋಗ್ತಾ ಇದ್ದೇವೆ. ನೋಡಿ, ಇದು ಫಿಟ್ನೆಸ್ ಸೆಂಟರ್. ಹೋಪ್ಫುಲಿ ಇಲ್ಲದೇ ಇದ್ದರೆ ಒಳ್ಳೆ ಆಗ್ತದೆ, ನೋಡುವ. ಸೊ ಇದು ಫಿಟ್ನೆಸ್ ರೂಮು. ನೋಡಿ, I made it. ಮತ್ತು ಇಲ್ಲಿ ಒಂದು ಸಣ್ಣ ವಾಶ್ರೂಮ್ಸ್ ಉಂಟು. ಇದು ಸೆಟಪ್ ಕಮೋಡ್ ಎಲ್ಲ ಉಂಟು. ಮತ್ತು ಇಲ್ಲಿಂದ ಹೋದರೆ ಆ್ಯಕ್ಚುಲಿ ತುಂಬ ಸಣ್ಣ ಜಿಮ್ ನೋಡಿ, 3 ಎಕ್ವಿಪ್ಮೆಂಟ್ ಇರೋದು. ಮತ್ತು ಕೆಲವುದು ಡಂಬಲ್ಸ್ ಇಟ್ಟಿದ್ದಾರೆ. ಸಣ್ಣ ಹೋಟೆಲ್ ಅಲ್ಲ, ಸೊ ಜನ ಸಹ ಕಮ್ಮಿ ಇರ್ತಾರೆ, ಅದಕ್ಕೆ ಸಣ್ಣ ಜಿಮ್. ಮತ್ತು ಒಂದು ಸಣ್ಣ ಟಿ ವಿ ಉಂಟು, ಫ್ರಿಜ್ಜು ಸಹ ಉಂಟು. ಇದು ನಾನು. ಮತ್ತು ಒಂದು AC ಸಹ ಇಟ್ಟಿದ್ದಾರೆ. ಇದು ಔಟ್ ಆಫ್ ಆರ್ಡರ್ ಉಂಟಂತೆ. ಇರುದೇ 3 ಮಿಷನ್, ಅದರಲ್ಲಿ ಒಂದು ಔಟ್ ಆಫ್ ಆರ್ಡರ್ ಅಷ್ಟೇ. ಈ ಸಣ್ಣ ಪುಟ್ಟಕ್ಕಿರುವ ಜಿಮ್ಮಿದು ವಿಡಿಯೋ. ಈಗ ಹೋಗ್ತಾ ಇದ್ದೇನೆ. ಇಲ್ಲಿಗೆ ಹೋಗುವಾಗ ನಿಮಗೆ ಕೆಲವೊಂದು ಡೋರಲ್ಲಿ ಇದೆಲ್ಲ ಕಾಣ್ತದೆ, ಪ್ಲೀಸ್ ರಿಪ್ಲೆನಿಶ್ ಮೈ ಎಮ್ಯುನಿಟೀಸ್ ಅಂತ. ಸೊ 2 ಸೈಡ್ ಉಂಟು ಅದರದ್ದು. ಆ್ಯಕ್ಚುಲಿ ನನ್ನ ರೂಮಲ್ಲಿ ಸಹ ಉಂಟು. ಸೊ ತೋರಿಸ್ತೇನೆ ಅಂತ. ಈಗ ವಾಪಸ್ ಖುಲ್ಜಾ ಸಿಮ್. ಓ ನೋ, ಆಯ್ತು, ನಂದಕ್ಕಾಯ್ತು 2 ಶತತ ಪ್ರಯತ್ನಗಳ ನಂತರ. ಸೊ ಇದುಂಟಲ್ಲ, ಫಸ್ಟ್ ಲಾಕ್ ಹಾಕೊಂಡ್ರೆ ಬರೋದಿಲ್ಲ, ಆದರೆ ಸಹ. ಸೊ ಇದುಂಟಲ್ಲ, ಇದು ನನ್ನ ರೂಮ್. ಈಗ ತೊಳ್ತೇನೆ, ಇಡುವ. ಟಡಾ! ಓಕೆ. ಸೊ ಇದು ನನ್ನ ರೂಮ್, ಇದು ನನ್ನ ಕನ್ನಡಿ ಇದು. ಮತ್ತು ಇಲ್ಲಿ ಟವಲ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಇದು ಡ್ರೈಯರ್. ಸೊ ಇದು ಟವಲ್ಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಕಂಗನಾಸ್ ಫೇವ್ರೆಟ್ ಬಾತ್ ಟಬ್. ಮತ್ತು ಐಯನ್ ಮಾಡಲಿಕ್ಕೆ.
ನನ್ನ ಕೋಣೆ 2 ಬೆಡ್ ಉಂಟು. ನನ್ನ ಆಫೀಸರು 2 ಬೆಡ್ ಯಾಕೆ ಬುಕ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಇದೆಲ್ಲ ನಂದು ಪ್ಯಾಕ್ ಆಗಿ ಕೂತಿರುವ ಸಾಮಾನು. ಮತ್ತು ಇದು ನೋಡಿ, ನಾನು ಹೇಳಿದ್ನಲ್ಲ ಅಲ್ಲಿ. ಸೊ ಇಲ್ಲಿ ನೋಡಿ, ಇದು ಇದರಲ್ಲಿ ಎಂಥ ಖಾಲಿಯಾಗಿದ್ದರೆ ನಮ್ಮ ರೂಮಲ್ಲಿ ಅದನ್ನು ಹಾಕಲಿಕ್ಕೆ ಸೋಪೆಲ್ಲ ತಂದು ಕೊಡಿ ಎಕ್ಸ್ಟ್ರಾ ಅಂತ. ಆಮೇಲೆ ಇದು ಪ್ಲೀಸ್ ರಿಫ್ರೆಶ್ ಮೈ ರೂಮ್, ಅಂದರೆ ವಾಪಸ್ ಇದನ್ನೆಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡಿ ಕೊಡಿ ಅಂತ. ಸೊ ಇದನ್ನು ನಾವು ಡೋರ್ ಹೊರಗೆ ಹ್ಯಾಂಗ್ ಮಾಡಿದ್ರಾಯಿತು 10 o'clock ಒಳಗೆ. ಅವರು ಬೆಳಿಗ್ಗೆ ನಾವು ಹೊರಗೆ ಇರ್ತೇವಲ್ಲ, ಸೊ ಆವಾಗ ಅವ್ರ ಕೆಲಸ ಮಾಡಿ ಹೋಗ್ತಾರೆ. ಮತ್ತು ರೂಮ್ ಒಳಗೆ ಒಂದು ಓವನ್ ಉಂಟು, ಮತ್ತು ಒಂದು ಮಿನಿ ಫ್ರಿಡ್ಜ್ ಉಂಟು. ಫ್ರಿಡ್ಜಿಂದ ಎಲ್ಲ ತೆಗ್ನ ಇಲ್ಲ, ನಂದೊಂದು ಸ್ಯಾಲಡ್ ಉಳಿದಿದೆ, ಮತ್ತು ಒಂಚೂರು ಹಣ್ಣುಂಟು, ಮತ್ತು ನೀರು ಬಾಟ್ಲಿಗಳು. ನೋಡಿ ನನ್ನ ಸ್ನ್ಯಾಕ್ ಟೈಮ್. ಒಂದು ಕುರ್ಚಿ ಇಟ್ಟಿದ್ದಾರೆ, ನಾನು ಆ ಕುರ್ಚಿಯನ್ನು ಮುಚ್ಚಿದ್ದೇನೆ. ಈಗ ನೋಡಿ, ಕುಲ್ಜಾ ಸಿಮ್ ಸಿಮ್. ಸೊ ಇದು ನನ್ನ ವರ್ಕ್ ಟೇಬಲ್. ಒಂದು ಟಿ ವಿ ಇಟ್ಟಿದ್ದಾರೆ. ಅದೇ ಇಲ್ಲಿ ನೋಡಿ ಸ್ವಿಚ್ ಎಷ್ಟು ಚಂದ ಉಂಟಲ್ಲ. ಇಲ್ಲಿಗೆ ಖಾಲಿ USB ಕನೆಕ್ಟ್ ಮಾಡ್ಬೋದು, ಮತ್ತು ಇದಕ್ಕೆ ನಾರ್ಮಲ್ ಸ್ವಿಚ್ಚೆ. ಬಟ್ ಇದು ಎಲಿವೇಷನಲ್ಲಿ ಉಂಟು ಆಯಿತಾ, ಹೀಗೆ. ಸೊ ಇದು ಟ್ರಯಾಂಗಲ್ ಶೇಪಲ್ಲಿ ಉಂಟು. ನೀವೆಲ್ಲರೂ ಟಾಬ್ಲೆರಾನ್ ಚಾಕ್ಲೇಟ್ ತಿಂದಿದ್ರೆ, ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಶೇಪ್ ಆಫ್ ಟಾಬ್ಲೆರಾನ್. ಮತ್ತೊಂದು ಫೋನ್ ಇಟ್ಟಿದ್ದಾರೆ ರಿಸೆಪ್ಷನಿಗೆಲ್ಲ ಕಾಲ್ ಮಾಡಲಿಕ್ಕೆ. ಮತ್ತು ಒಂದು ಕಬೋರ್ಡ್ ಇಂಥ ಸಾಮಾನು ಇಡಲಿಕ್ಕೆ. ಮತ್ತು ಒಂದು AC ಉಂಟು, ಒಂದು ಸೋಫಾ, ಇದು ನನ್ನ ಬೆಡ್. ಮತ್ತು ಇದು ಸಹ ನನಗೆ ಖುಷಿ ಆಯಿತು ಆ್ಯಕ್ಚುಲಿ. ಎಷ್ಟು ಕ್ಯೂಟ್ ಕಾಣ್ತದೆ ನೋಡಿ, ಟಂಟಾಡಾ. ಮತ್ತು ಇದೊಂದು ಕ್ಲಾಕ್ ಅಷ್ಟೇ, ಬೇರೆ ಅಂತ ಇಲ್ಲ ತೋರಿಸಲಿಕ್ಕೆ. ಬಟ್ ಇಲ್ಲಿಂದ ಒಂದು ವ್ಯೂ ಕಾಣ್ತದೆ. ನಾವು ಹೊರಗೆಲ್ಲ ಹೋಗಲಿಲ್ಲ, ಇಲ್ಲಿ ಹೋಗ್ಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಇದೆಲ್ಲ ಕಿತಾಪತಿ ಮಾಡಿ ಹೋಗಬೇಕು, ನನಗೆ ಹೆದರಿಕೆ ಆಗ್ತದೆ. ಮತ್ತು ಹೊರಗೆ ಮತ್ತು ಬರಲಿಕ್ಕಾಗಿದ್ರೆ ನೋಡಿ, ಇದು ಇಲ್ಲಿಂದ ಹೊರಗೆ ಕಾಣು ಎಷ್ಟು ಚಂದ ಅಲ್ಲ. ಗಂಟೆ ಆ್ಯಕ್ಚುಲಿ 7 ಆಗಿದೆ ಅಷ್ಟೇ. ಸೊ ಸೂರ್ಯ ಆಲ್ರೆಡಿ ಹೊರಗೆ ಬಂದು ಹೊರಗೆ ಫುಲ್ಲು ಶಾಖ ಕೊಡ್ತಿದ್ದಾನೆ. ಸೊ ಇದೊಂಥರ ಬ್ಯಾಲ್ಕನಿ ಥರ. ಅದಿನ್ನೊಂದು ಹೋಟೆಲ್ ಸನ್ಶೈನ್ ಇನ್ ಅಂತ. ಸೊ ಇಷ್ಟೇ ನನ್ನ ರೂಮ್ ಟೂರ್. ಸೊ ಇದಾಗಿದ್ದು ನನ್ನ ರೂಮ್ ಟೂರ್. ನಿಮಗೆ ಹೇಗೆ ಅನ್ನಿಸ್ತು? ಇಂಡಿಯಾದಲ್ಲಿ ಸಹ ಸೇಮ್ ನಾರ್ಮಲೇ ಇರ್ತದೆ, ಖಾಲಿ ಆ ಸ್ಲೈಡಿಂಗ್ ಕಾರ್ಡ್ ನಂಗೆ ಒಂಚೂರು ಹೊಸ್ತು. ಬೇರೆ ಎಲ್ಲದೂ ಸೇಮೇ ಅಂತ. ಮತ್ತು ಇವರು ಅದರೊಟ್ಟಿಗೆ ಶ್ಯಾಂಪು, ಕಂಡೀಷ್ನರ್, ಫೇಸ್ ವಾಶ್ ಮತ್ತು ಸೋಪ್ಸ್ ಅದೆಲ್ಲ ಕೊಟ್ಟಿದ್ರು. ಸೊ ಅಷ್ಟೇ, ಬೇರೆ ಅಂತ ನನಗೆ ಡಿಫ್ರೆನ್ಸ್ ಕಾಣೋದಿಲ್ಲ. ಬಟ್ ನಿಮಗೆ ಎಂಥ ಡಿಫ್ರೆನ್ಸ್ ಕಂಡಿದ್ರೆ, ಅಥವಾ ನೀವೇನಾದರೂ ಮೇಜರ್ ಡಿಫ್ರೆನ್ಸ್ ನೋಡಿದರೆ ಇಂಡಿಯಾದ್ದು ಹೋಟೆಲ್ ಮತ್ತು ಇಲ್ಲಿದು ಹೋಟೆಲ್, ಪ್ಲೀಸ್ ನನಗೆ ಹೇಳಿ. ಯಾ, ದಿಸ್ ಈಸ್ ಮೈ ಹೋಟೆಲ್ ಕಮ್ ರೂಮ್ ಟೂರ್. ನಿಮಗೆ ಹೇಗೆ ಅನ್ನಿಸ್ತು ಗೊತ್ತುಂಟಲ್ಲ ಎಂತ ಮಾಡಬೇಕಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಂತ ಎಣಿಸ್ತು ಹೇಳಲಿಕ್ಕೆ ಮಾತ್ರ ಮರಿಬೇಡಿ ಆಯಿತಾ. ಬಾಯ್.